ಟ್ರೇಲರ್ದಾಗ ನನಗೆ ಫಸ್ಟ್ ಭಾಳ ಇಷ್ಟ ಆಗಿದೆ ಅಂತಂದ್ರೆ ಮ್ಯೂಸಿಕ್ ರೀ. ಏನು ಅಜಿನೇಶನ್ ಕೊಟ್ಟಾನ್ರಿ, ಅದು 55 ಸೆಕೆಂಡ್ ಆದ್ಮೇಲೆ ಹೊರಗ್ರಿ ಬಿ ಜಿ ಎಮ್ ಸೈಕ್ ಅಂದ್ರೆ ಸೈಕ ಗೂಸ್ ಬಂಪ್ಸ್ ಮೂಮೆಂಟ್. ಇವರು ಟ್ರೇಲರ್ ಕಟ್ ಮಾಡಿದ ರೀತಿ ಸುಮ್ಮನೆ ಟ್ರೇಲರ್ ಕಟ್ ಮಾಡಿ ಬಿಟ್ಟಿಲ್ಲ, ಒಂದು ಸ್ಟೋರಿನ ಡೆವಲಪ್ ಮಾಡ್ಯಾರ. ಆ ಟ್ರೇಲರ್ ಒಳಗೆ ಒಬ್ಬ ರಾಜ ಹಾಗೆ ಕಾಡಿನ ಜನ ಮಧ್ಯೆ ನಡೆಯೋ ಸಂಘರ್ಷ ಈ ಕಾಂತಾರ ಅನಿಸ್ತತಿ. ಅವೆಲ್ಲ ಭಾಳ ಕಡಿಮೆ ಇರ್ತಾವೆ. ಬಟ್ ಇವ್ರ ರಿಚ್ನೆಸ್ನ ಹಾಕೋ ಸೆಟ್ದಾಗ VFದಾಗ ತೋರ್ಸ್ಯಾರ ಹೊಂಬಾಲ್ ಫಿಲ್ಮ್ಸ್ ಅವ್ರ. ಭಾಳ ರುಕ್ಮಿಣಿ ವಸಂತ್ ಅವ್ರ ಎಂಟ್ರಿ ಹಾಕೈತಿ, ಸಖತ್ತಾಗಿ ಕ್ಯೂಟಾಗಿ ಕಾಂತಾರ. ಆ ಪ್ರೆಸೆನ್ಸ್ ಸಖತ್ತಾಗಿ ಐತೆ ಅವ್ರದ್ದು. ಇದ್ರಾಗ ಕೂಡ ಕ್ಯೂಟಾಗಿ ಬ್ಯೂಟಿಫುಲ್ ಆಗಿರೋ ಆ ಮೂಮೆಂಟ್ನಾಗ ಇನ್ನು 3-4 ಆ್ಯಕ್ಷನ್ ಸೀಕ್ವೆನ್ಸ್ ಅದಾವ ಅಂತ, ಅವು ಭಾಳ ಇಲ್ಲಿ ತೋರ್ಸ್ಯಾರ. ನಾನಂತೂ ಎಕ್ಸೈಟ್ ಆಗಿದ್ದಾನೆ ಸಿನಿಮಾದಾಗ ನೋಡಾಕ. ಇನ್ನು ರಿಷಬ್ ಶೆಟ್ಟಿ ಅವರು ಆ ಪಾತ್ರನ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ ಮ್ಯಾಗ ಬಂದಾಗ. ಭಾಳ ಇಷ್ಟ ಆಯ್ತು ನನಗೆ ಟ್ರೈಲರ್ದಾಗ ಅವ್ರ ಪಾತ್ರ. ಹಾಗೆ ಡೈರೆಕ್ಷನ್ ಗೊತ್ತೈತಿ ಅವ್ರು ಮಾಡ್ಕೊಂಬಂದಂಥ ಡೈರೆಕ್ಷನ್ ಯಾವ ಥರ ಇರೋದಂತ. ಕಾಂತಾರವನ್ನು ನಾನು ಥಿಯೇಟ್ರದಾಗ ಮಿಸ್ ಮಾಡ್ಕೊಂಡಿದ್ದೆ, ಸೊ ಅದೊಂದು ಬೇಜಾರೈತಿ ನನಗೆ. ಆದರೆ ಕಾಂತಾರ 2 ಮಿಸ್ ಮಾಡ್ಕೋಕ್ಕಾಗೋದೇ ಇಲ್ಲ, ಯಾಕಂದ್ರೆ ಅನೌನ್ಸ್ ಆದಾಗ ಹೋಗ್ಬೇಕಂತ ಇತ್ತು ನನ್ನ ಮೈಂಡ್ದಾಗ. ಟ್ರೈಲರ್ ನೋಡಿ ಅದನ್ನು ಇನ್ನಷ್ಟು ಎಕ್ಸೈಟ್ ಕ್ರಿಯೇಟ್ ಮಾಡೈತಿ.